ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 15ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 18 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಯಿತು. 22,200 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 117 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು 172 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ಈ ಒಂದು ವಾಲಟಿಲಿಟಿ ಮುಂದಿನ 2 ವಾರ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇವತ್ತು US ನ CPI ಇನ್ಫ್ಲೇಷನ್ ಡೇಟಾ ಕೂಡ ಬರುತ್ತೆ. ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ ಅದನ್ನು ಕೂಡ ಮಾರ್ಕೆಟ್ ಅಬ್ಸರ್ವ್ ಮಾಡುತ್ತೆ. ಆ ಒಂದು ಡೇಟಾ ಬೇಸಿಸ್ ಮೇಲೆ US ಮಾರ್ಕೆಟ್ಸ್ಗಳು ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಟಾಪ್ ಗೇನರ್ ಆಗಿತ್ತು. 4.5% ಅಪ್ಸೈಡ್ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಿಪ್ಲಾ ಕೂಡ ಇವತ್ತು 3.5%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿನ್ನೆ ಸಿಪ್ಲಾದಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿತ್ತು, ಬಟ್ ಇವತ್ತು ಸ್ಟಾಕ್ ಮತ್ತೆ 3.5% ಗೇನ್ ಆಗಿದೆ. ಸಿಪ್ಲಾದಲ್ಲಿ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ಗಳು ಬಂದಿದೆ. 2.5% ಸ್ಟೇಕನ್ನು ಪ್ರಮೋಟರ್ ಎಂಟಿಟಿ ಸೇಲ್ ಮಾಡಿದ್ದಾರೆ. ಬಟ್ ಈ ಒಂದು ಸ್ಟೇಕ್ ಸೇಲ್ನ ಇಂಪ್ಯಾಕ್ಟ್ ಸಿಪ್ಲಾದಲ್ಲಿ ಆಗೋದಿಲ್ಲ. ಯಾಕೆ ಅಂದರೆ ಹಮೀದ್ ಫ್ಯಾಮಿಲಿ ಸಿಪ್ಲಾದ ಮ್ಯಾನೇಜ್ಮೆಂಟ್ನ ಪೊಸಿಷನ್ನಿಂದ ರಿಸೈನ್ ಮಾಡಿದ್ರು. ಅವ್ರ ಹತ್ರ ಏನು ಸ್ಟೇಕ್ ಇದೆ, ಆ ಒಂದು ಸ್ಟೇಕನ್ನು ಅವರು ಬ್ಲಾಕ್ ಡೀಲ್ನ ಮೂಲಕ ಸೆಲ್ ಮಾಡಿದ್ದಾರೆ. BPCL ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಭಾರತಿ ಏರ್ಟೆಲ್ ಕೂಡ 2% ಗೇನ್ ಆಗಿದೆ. ಭಾರತಿ ಏರ್ಟೆಲ್ ನಿನ್ನೆ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿತ್ತು, ಬಟ್ ಒಳ್ಳೆ ಒಂದು ARPU ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅನ್ನ ಭಾರತಿ ಏರ್ಟೆಲ್ ಡಿಕ್ಲೇರ್ ಮಾಡಿದ್ರು. 209 ರೂಪಾಯಿಯ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಡಿಕ್ಲೇರ್ ಆಗಿತ್ತು. ಅಂದರೆ ಪ್ರತಿಯೊಬ್ಬ ಯೂಸರ್ನಿಂದ ಪ್ರತಿ ತಿಂಗಳು ಭಾರತಿ ಏರ್ಟೆಲ್ 209 ರೂಪಾಯಿಯಷ್ಟು ರೆವೆನ್ಯೂನ ಕಲೆಕ್ಟ್ ಮಾಡ್ತಿದ್ದಾರೆ. ಸೊ ರಿಲಯನ್ಸ್ ಜಿಯೋನಲ್ಲಿ ನಮಗೆ 181ರ ARPU ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ARPU ನಂಬರ್ಸ್ ಬಂದಿದ್ದರಿಂದ ಭಾರತಿ ಏರ್ಟೆಲ್ನಲ್ಲಿ ಬ್ರೋಕರೇಜ್ಗಳು ಬೈ ರೆಕಮೆಂಡೇಶನ್ ಅನ್ನು ಕೊಟ್ಟಿದ್ದಾರೆ. ಜೆಫ್ರೀಸ್ ಬೈ ಕಾಲ್ ಅನ್ನು ಕೊಟ್ಟಿದ್ದು 1590ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಅವರು 1300ರ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ 1330ರ ಟಾರ್ಗೆಟ್ ಪ್ರೈಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಓವರ್ ವೇಟ್ ರೇಟಿಂಗ್ ಅನ್ನ ಭಾರತಿ ಏರ್ಟೆಲ್ಗೆ ಕೊಟ್ಟಿದ್ದಾರೆ. ಪವರ್ ಗ್ರಿಡ್ ಕೂಡ ಇವತ್ತು 2% ಗೇನ್ ಆಗಿದೆ. ಏಷ್ಯನ್ ಪೇಂಟ್ಸ್ನಲ್ಲಿ 2% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಟಾಟಾ ಮೋಟರ್ಸ್ನಲ್ಲಿ ರಿಸಲ್ಟ್ ಬಂದಾಗಿಂದ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ಸ್ಟಾಕ್ 2% ಕರೆಕ್ಟ್ ಆಗಿದೆ. ಬಜಾಜ್ ಆಟೋನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಐಶರ್ ಮೋಟರ್ಸ್ ಕೂಡ ರಿಸಲ್ಟ್ ನಂತರ ಸ್ವಲ್ಪ ಕರೆಕ್ಟ್ ಆಗ್ತದೆ. HDFC ಬ್ಯಾಂಕ್ನಲ್ಲಿ ಕೂಡ 1.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತಿದೆ. 2832 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ ಇವತ್ತು FIIs ಕಡೆಯಿಂದ ಬಂದಿದೆ. DIIs ಸ್ಟ್ರಾಂಗ್ ಬೈಯಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. 3788 ಕೋಟಿ ಅಮೌಂಟ್ನ ಬೈಯಿಂಗ್ DIIs ಕಡೆಯಿಂದ ಬರ್ತಿರೋದು ಕಾಣಿಸ್ತಾ ಇದೆ. LIC ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಜಂಪ್ ನೋಡೋದಕ್ಕೆ ಸಿಕ್ತು. LIC IPO ಬಂದಾಗ ಗೌರ್ಮೆಂಟ್ 3.5% ಸ್ಟೇಕನ್ನು ಮಾತ್ರ ಪಬ್ಲಿಕ್ ಮಾಡಿದ್ರು. ಸೊ ಮಿಕ್ಕಿರುವಂಥ 96.5% ಸ್ಟೇಕ್ ಇನ್ನೂ ಕೂಡ ಗೌರ್ಮೆಂಟ್ನ ಬಳಿಯಲ್ಲಿ ಇದೆ. ಗೌರ್ಮೆಂಟ್ ಯಾವುದೇ ಒಂದು ಸಂದರ್ಭದಲ್ಲಿ OFS ತರಬಹುದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಬಟ್ LICಯಲ್ಲಿ ಸ್ಟೇಕ್ ಸೇಲನ್ನು ಮಾಡೋದು ಅಷ್ಟು ಸುಲಭ ಆಗಿರೋದಿಲ್ಲ. ಬಹಳಷ್ಟು ಶೇರ್ಸ್ಗಳನ್ನು ಸೆಲ್ ಮಾಡಬೇಕಾಗುತ್ತೆ. ಹಾಗೆ ಒಂದು ಸ್ಟೇಕ್ ಸೇಲ್ನ ಅಮೌಂಟ್ ಕೂಡ ಬಹಳಷ್ಟು ಹೆಚ್ಚಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ಒಂದು ರೀಸನ್ನಿಂದ LIC ಮಿನಿಮಮ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನು 10%ಗೆ ಇನ್ಕ್ರೀಸ್ ಮಾಡೋದಕ್ಕೆ 3 ವರ್ಷದ ಸಮಯವನ್ನು ಕೊಟ್ಟಿದ್ದಾರೆ. 2027ರ ಮೇ 16ರ ಒಳಗಾಗಿ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಅನ್ನ 10%ಗೆ ತಗೊಂಡೋಗ್ಬೇಕು ಅಂತ ಸೆಬಿ ಒಂದು ಎಕ್ಸ್ಟೆನ್ಷನ್ ಅನ್ನ ಕೊಟ್ಟಿದ್ದಾರೆ. ಇದು LIC ಇನ್ವೆಸ್ಟರ್ಸ್ ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಅಕಸ್ಮಾತ್ ಏನಾದರೂ ಗೌರ್ಮೆಂಟ್ ಈಗ OFS ಅನ್ನ ಲಾಂಚ್ ಮಾಡಬೇಕು ಅಂತ ಇದ್ರೆ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಆ ಒಂದು ಪ್ರೈಸ್ನಿಂದ ಸಾಕಷ್ಟು ಕಡಿಮೆ ಪ್ರೈಸ್ನಲ್ಲಿ OFS ಅನ್ನ ಲಾಂಚ್ ಮಾಡಬೇಕಾಗಿರುತ್ತೆ. ಅದು ಎಲ್ಲೋ ಒಂದು ಕಡೆ ಶೇರ್ ಹೋಲ್ಡರ್ಸ್ಗಳಿಗೆ ನೆಗೆಟಿವ್ ಆಗ್ತಿತ್ತು. ಬಟ್ ಈಗ 3 ವರ್ಷದ ಸಮಯ ಇರೋದ್ರಿಂದ 3 ವರ್ಷದ ಟೈಮ್ ಪೀರಿಯಡ್ನಲ್ಲಿ LICಯ ಸ್ಟಾಕ್ ಪ್ರೈಸ್ ಗೇನ್ ಆದರೆ ಇನ್ವೆಸ್ಟರ್ಸ್ಗಳಿಗೆ ಕೂಡ ಅದು ಪಾಸಿಟಿವ್ ಆಗುತ್ತೆ. ICICI ಸೆಕ್ಯೂರಿಟೀಸ್ ಅನ್ನ ಡಿಲಿಸ್ಟ್ ಮಾಡುವಂಥ ಪ್ಲಾನ್ಸ್ ಅನ್ನ ICICI ಮ್ಯಾನೇಜ್ಮೆಂಟ್ ಹೊಂದಿದ್ರು. ಹಾಗೆ ICICI ಸೆಕ್ಯೂರಿಟೀಸ್ನ ಶೇರ್ ಹೋಲ್ಡರ್ಸ್ಗಳಿಗೆ ICICI ಬ್ಯಾಂಕ್ನ ಶೇರ್ಗಳನ್ನು ಕೊಡುವಂಥ ಪ್ಲಾನ್ಸ್ ಅನ್ನು ಕೂಡ ಮಾಡಿದ್ರು. ಹಾಗೆ ಶೇರ್ ಸ್ವಾಪ್ ರೇಷೋ ಕೂಡ ಫಿಕ್ಸ್ ಆಗಿತ್ತು. ICICI ಸೆಕ್ಯೂರಿಟೀಸ್ನ 100 ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿರೋರಿಗೆ ICICI ಬ್ಯಾಂಕ್ನ 67 ಶೇರ್ಸ್ಗಳನ್ನು ಕೊಡುವಂಥ ಪ್ಲಾನ್ಸ್ ಆಗಿತ್ತು. ಬಟ್ ಇದಕ್ಕೆ ಬಹಳಷ್ಟು ಶೇರ್ ಹೋಲ್ಡರ್ಸ್ಗಳು ಅಗೇನ್ಸ್ಟ್ ಆಗಿ ಇದ್ರು. ಈ ವೋಟಿಂಗ್ನಲ್ಲಿ ಕೂಡ ಬಹಳಷ್ಟು ವೋಟ್ಗಳು ಈ ಒಂದು ಡಿಲಿಸ್ಟಿಂಗ್ನ ಅಗೇನ್ಸ್ಟ್ ಆಗಿ ಬಂದಿತ್ತು. ಸೊ ಈ ಒಂದು ಡಿಲಿಸ್ಟಿಂಗ್ನ ಕೇಸ್ ಏನಿದೆ ಈಗ ಜುಲೈಗೆ ಹೋಗಿದೆ. ಸೊ ಜುಲೈ ನಂತರನೇ ಇದರ ಒಂದು ಡಿಸಿಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಸಾಕಷ್ಟು ಶೇರ್ ಹೋಲ್ಡರ್ಸ್ಗಳು ICICI ಸೆಕ್ಯೂರಿಟೀಸ್ನ ಡಿಲಿಸ್ಟಿಂಗ್ನ ಅಗೇನ್ಸ್ಟ್ ಆಗಿ ಇರೋದ್ರಿಂದ NCLT ಈ ಒಂದು ರಿಕ್ವೆಸ್ಟ್ ಅನ್ನ ಡಿನೈ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾಕೆಂದ್ರೆ ICICI ಸೆಕ್ಯೂರಿಟೀಸ್ನಲ್ಲಿ ಒಳ್ಳೆ ಒಂದು ವ್ಯಾಲ್ಯೂ ಇರುತ್ತೆ. ಅದು ICICI ಬ್ಯಾಂಕ್ನೊಂದಿಗೆ ಮರ್ಜ್ ಆದರೆ ಅಷ್ಟೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಕೊಡೋದಿಲ್ಲ ಅನ್ನೋದು ಇನ್ವೆಸ್ಟರ್ಸ್ಗಳ ವ್ಯೂ ಆಗಿರುತ್ತೆ. ಹಾಗೆ ಶೇರ್ ಸ್ವಾಪ್ ರೇಷಿಯೋ ಕೂಡ ಅಷ್ಟು ಸರಿಯಾಗಿ ಇಲ್ಲ ಅನ್ನೋದು ಕೂಡ ಕೆಲವೊಂದಿಷ್ಟು ಶೇರ್ ಹೋಲ್ಡರ್ಸ್ಗಳ ಒಪಿನಿಯನ್ ಆಗಿರುತ್ತೆ.
ICICI ಸೆಕ್ಯೂರಿಟೀಸ್ ಈ ಒಂದು ನ್ಯೂಸ್ನಿಂದ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಬಹಳಷ್ಟು ಶೇರ್ ಹೋಲ್ಡರ್ಸ್ಗಳು ICICI ಸೆಕ್ಯೂರಿಟೀಸ್ನಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತ ಇದ್ದಾರೆ. ICICI ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡೋದಾಗಿದ್ರೆ ಅವರು ICICI ಬ್ಯಾಂಕ್ನ ಶೇರ್ಗಳನ್ನೇ ಪರ್ಚೇಸ್ ಮಾಡ್ತಿದ್ರು. IT ಕಂಪನಿ ಬ್ರೈಟ್ಕಾಮ್ನಲ್ಲಿ ಕಂಟಿನ್ಯೂಸ್ ಲೋವರ್ ಸರ್ಕ್ಯೂಟ್ಗಳು ನಮಗೆ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ಬ್ರೈಟ್ಕಾಮ್ 5% ಲೋವರ್ ಸರ್ಕ್ಯೂಟ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೆಬ್ರವರಿ ತಿಂಗಳಲ್ಲಿ ಬ್ರೈಟ್ಕಾಮ್ನ ಕೆಲವೊಂದಿಷ್ಟು ಪ್ರಮೋಟರ್ಸ್ಗಳನ್ನು ಸೆಬಿ ಮಾರ್ಕೆಟ್ನಿಂದ ಬ್ಯಾನ್ ಮಾಡಿದ್ರು. ಈಗ NSE ಬ್ರೈಟ್ಕಾಮ್ ಗ್ರೂಪ್ನ ಸ್ಟಾಕ್ ಟ್ರೇಡಿಂಗ್ ಅನ್ನು ಸಸ್ಪೆಂಡ್ ಮಾಡ್ತಿದ್ದಾರೆ. Z ಕ್ಯಾಟಗರಿಗೆ ಬ್ರೈಟ್ಕಾಮ್ ಗ್ರೂಪ್ ಆ್ಯಡ್ ಆಗ್ತದೆ. ಸೊ Z ಕ್ಯಾಟಗರಿಯಲ್ಲಿ ಇರುವಂಥ ಸ್ಟಾಕ್ ವಾರದಲ್ಲಿ ಕೇವಲ ಒಂದು ದಿನ ಮಾತ್ರ ಟ್ರೇಡ್ ಆಗುತ್ತೆ. ಬ್ರೈಟ್ಕಾಮ್ ಗ್ರೂಪ್ ಸೆಬಿಯ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ. ಸಾಕಷ್ಟು ನೋಟಿಸ್ಗಳನ್ನು ಕೊಟ್ಟ ಮೇಲೂ ಕೂಡ ಆ ಒಂದು ಗೈಡ್ಲೈನ್ಸ್ ಫಾಲೋ ಆಗ್ತಿರೋದು ಕಾಣಿಸ್ತಿಲ್ಲ. ಅದೇ ಒಂದು ರೀಸನ್ನಿಂದ NSE ಬ್ರೈಟ್ಕಾಮ್ ಗ್ರೂಪನ್ನು ಸಸ್ಪೆಂಡ್ ಮಾಡುವಂಥ ಡಿಸಿಷನನ್ನು ತಗೊಂಡಿದ್ದಾರೆ. ಸೊ ಇದು ಬ್ರೈಟ್ಕಾಮ್ ಗ್ರೂಪ್ಗೆ ಇನ್ನಷ್ಟು ನೆಗೆಟಿವ್ ಆಗುತ್ತೆ. ಒಂದು ದಿನ ಮಾತ್ರ ಟ್ರೇಡಿಂಗ್ ಆಗುತ್ತೆ. ಸೊ ಕೇವಲ ಒಂದು ದಿನ ಮಾತ್ರ ಬ್ರೈಟ್ಕಾಮ್ ಗ್ರೂಪ್ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗುತ್ತೆ. ಆ ದಿನ ಕೂಡ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ಬೋದು. ಫ್ಯೂಚರ್ ಗ್ರೂಪ್ನ ಸ್ಟಾಕ್ಗಳು ಕೂಡ ಇದೇ ರೀತಿಯಲ್ಲಿ Z ಕ್ಯಾಟಗರಿಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಬ್ರೈಟ್ಕಾಮ್ ಗ್ರೂಪ್ ಕೋವಿಡ್ ಟೈಮ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಎಲ್ಲ IT ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂಥ ರೀಸನ್ನಿಂದ ಬ್ರೈಟ್ಕಾಮ್ನಲ್ಲಿ ಕೂಡ ಒಂದು ಒಳ್ಳೆ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಆಪರೇಟರ್ಸ್ಗಳು ಕೂಡ ಬಹಳಷ್ಟು ಆಕ್ಟಿವ್ ಆಗಿದ್ರು. ಅಪ್ಪರ್ ಸರ್ಕ್ಯೂಟ್ ಮೇಲೆ ಅಪ್ಪರ್ ಸರ್ಕ್ಯೂಟ್ಗಳು ನೋಡೋದಕ್ಕೆ ಸಿಕ್ತಿತ್ತು. ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಕೂಡ ಹೈಯರ್ ಲೆವೆಲ್ನಲ್ಲಿ ಬ್ರೈಟ್ಕಾಮ್ ಸ್ಟಾಕನ್ನು ಬೈ ಮಾಡ್ಕೊಂಡಿದ್ರು. ಕಂಟಿನ್ಯೂಸ್ 2-3 ಕ್ವಾರ್ಟರ್ ಒಳ್ಳೆ ಒಂದು ರಿಸಲ್ಟನ್ನು ಬ್ರೈಟ್ಕಾಮ್ ಗ್ರೂಪ್ ಅನೌನ್ಸ್ ಮಾಡಿದ್ರು. ಬಟ್ ಅದರಲ್ಲಿ ಪ್ರಮೋಟರ್ ಎಂಟಿಟಿ ಫ್ರಾಡನ್ನು ಮಾಡಿದ್ದಾರೆ ಅನ್ನುವಂಥ ನ್ಯೂಸ್ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದೇ ಒಂದು ರೀಸನ್ನಿಂದ ಪ್ರಮೋಟರ್ ಗ್ರೂಪ್ನ ಕೆಲವೊಂದಿಷ್ಟು ಮೆಂಬರ್ಸನ್ನು ಮಾರ್ಕೆಟ್ನಿಂದ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಬಟ್ ಈಗ ಬ್ರೈಟ್ಕಾಮ್ ಗ್ರೂಪ್ನ ಟ್ರೇಡಿಂಗ್ ಸಸ್ಪೆಂಡ್ ಆಗ್ತದೆ. ಸೊ ಇದು ಯಾವುದೇ ಒಂದು ಕಂಪನಿಗೂ ಕೂಡ ನೆಗೆಟಿವ್ ನ್ಯೂಸ್ ಆಗಿರುತ್ತೆ. ಸೊ MSCIನ ರೀಬ್ಯಾಲೆನ್ಸಿಂಗ್ ಆಗಿದೆ. ಫಿಬಿ ಫಿನ್ಟೆಕ್, ಥರ್ಮ್ಯಾಕ್ಸ್, ಸುಂದರಂ ಫಿನಾನ್ಸ್, ಕೆನರಾ ಬ್ಯಾಂಕ್ MSCI ಇನ್ಕ್ಲೂಷನ್ ಅನ್ನು ಪಡ್ಕೊಂಡಿದೆ. ಇದರಿಂದ ಸಾಕಷ್ಟು ಇನ್ಫ್ಲೋ ಈ ಸ್ಟಾಕ್ಗಳಲ್ಲಿ ಬರುವಂಥ ಚಾನ್ಸಸ್ ಇದೆ. PB ಫಿನ್ಟೆಕ್ನಲ್ಲಿ ಒಳ್ಳೆ ಒಂದು ಇನ್ಫ್ಲೋನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಸುಂದರಂ ಫಿನಾನ್ಸ್ ಮತ್ತು ಥರ್ಮ್ಯಾಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಇನ್ಫ್ಲೋವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಪೇಟಿಎಂ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ನಿಂದ ಆಚೆ ಹೋಗಿದೆ. ಪೇಟಿಎಂನಲ್ಲಿ $51 ಮಿಲಿಯನ್ ಔಟ್ಫ್ಲೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಒಂದು ರೀಸನ್ನಿಂದ ಪೇಟಿಎಂ ಇವತ್ತು ನೆಗೆಟಿವ್ ಆಗಿ ಕೂಡ ಟ್ರೇಡ್ ಆಗಿದೆ. ಆಧಾರ್ ಹೌಸಿಂಗ್ ಫಿನಾನ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ ದಿನ $50 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಅಟ್ಲೀಸ್ಟ್ 15% ಲಿಸ್ಟಿಂಗ್ ಗೇನ್ ಸಿಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಫ್ಲಾಟ್ ಆಗಿ ಆಧಾರ್ ಹೌಸಿಂಗ್ ಫಿನಾನ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 315, 314 ಪ್ರೈಸ್ನಲ್ಲಿ ಆಧಾರ್ ಹೌಸಿಂಗ್ ಫಿನಾನ್ಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. 292 ಲೋ ಕೂಡ ನೋಡೋದಕ್ಕೆ ಸಿಕ್ತು. ಹಾಗೆ 344 ಹೈಯನ್ನು ಕೂಡ ಆಧಾರ್ ಹೌಸಿಂಗ್ ಫಿನಾನ್ಸ್ ಟಚ್ ಮಾಡಿದೆ. 330 ಅರೌಂಡಲ್ಲಿ ಈಗ ಆಧಾರ್ ಹೌಸಿಂಗ್ ಫಿನಾನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಆಧಾರ್ ಹೌಸಿಂಗ್ ಫಿನಾನ್ಸ್ದಲ್ಲಿ ನನಗೂ ಕೂಡ ಒಂದು ಲಾಟ್ ಅಲಾಟ್ ಆಗಿತ್ತು. ಸೊ ಯಾವುದೇ ಒಂದು ಶೇರ್ಸ್ಗಳನ್ನು ಇವತ್ತು ನಾನು ಸೆಲ್ ಮಾಡಿಲ್ಲ. 360 ಪ್ರೈಸ್ನಲ್ಲಿ ಅರ್ಧದಷ್ಟು ಶೇರ್ಗಳನ್ನು ಸೆಲ್ ಮಾಡುವಂಥ ಪ್ಲಾನ್ಸ್ ಇತ್ತು. 400 ಪ್ರೈಸ್ಗೆ ಹೋದರೆ ಕಂಪ್ಲೀಟ್ ಆಗಿ ಎಕ್ಸಿಟ್ ಆಗುವಂಥ ಪ್ಲಾನ್ಸ್ ಇತ್ತು. ಬಟ್ ಆ ಒಂದು ಪ್ರೈಸ್ ಇವತ್ತು ರೀಚ್ ಆಗಿಲ್ಲ. ಹಾಗೆ ಈಗ ಒಂದು ಸ್ಟ್ರಿಕ್ಟ್ ಸರ್ಕ್ಯೂಟ್ ಲಿಮಿಟ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆದ್ದರಿಂದ ಅಷ್ಟು ಈಸಿಯಾಗಿ ಸರ್ಕ್ಯೂಟ್ಸ್ ಬ್ರೇಕ್ ಆಗೋದು ಕೂಡ ಕಾಣಿಸೋದಿಲ್ಲ. ಆದ್ದರಿಂದ ಸ್ಲೋ ಆಗಿ IPO ಲಿಸ್ಟ್ ಆದಂಥ ಸ್ಟಾಕ್ಗಳು ಟ್ರೇಡ್ ಆಗುತ್ತೆ. ಸೊ 360, 370 ಲೆವೆಲ್ಗೆ ಹೋದಾಗ ಎಕ್ಸಿಟ್ನ ಬಗ್ಗೆ ಪ್ಲಾನ್ಸನ್ನು ಮಾಡ್ಬೋದಾಗುತ್ತೆ. ಹಾಗೆ Q4 ರಿಸಲ್ಟನ್ನು ಕೂಡ ಕಂಪನಿ ಅನೌನ್ಸ್ ಮಾಡ್ತಾರೆ. ಒಳ್ಳೆ ಒಂದು ರಿಸಲ್ಟ್ ಏನಾದರೂ ಬಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. TBO ಟೆಕ್ನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ತದೆ. 55% ಪ್ರೀಮಿಯಂನೊಂದಿಗೆ TBO ಟೆಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. $920 ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 1426 ಪ್ರೈಸ್ನಲ್ಲಿ TBO ಟೆಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆದರೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ಗೆ TBO ಟೆಕ್ಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಅಟ್ಲೀಸ್ಟ್ 50% ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗತ್ತೆ. ಹಾಗೆ ಡಿಜಿಟ್ ಇನ್ಶೂರೆನ್ಸ್ನ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಮೊದಲನೇ ದಿನನೇ ರಿಟೇಲ್ ಕ್ಯಾಟಗರಿ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 0.35 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿಯಲ್ಲಿ ಮೊದಲನೇ ದಿನ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಟೋಟಲ್ ಆಗಿ ಇಶ್ಯೂ 0.35 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ಅರ್ಧದಷ್ಟು ಫಾಲ್ ಆಗಿದೆ. $50 ಅರೌಂಡಲ್ಲಿ ಪ್ರೀಮಿಯಂ ಇತ್ತು. ಈಗ 25 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕೇವಲ 10% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಇರುತ್ತೆ. ಕೊನೆ ದಿನದವರೆಗೂ ವೆಯ್ಟ್ ಮಾಡ್ಬೋದಾಗುತ್ತೆ. ಮೇ 17ಕ್ಕೆ ಪ್ರೀಮಿಯಂ 60-70 ಅರೌಂಡಲ್ಲಿದ್ದರೆ ಮಾತ್ರ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಸಿಮೆನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು Q4 ರಿಸಲ್ಟನ್ನು ಸಿಮೆನ್ಸ್ ಅನೌನ್ಸ್ ಮಾಡಿದ್ದಾರೆ. ಇವರ ರೆವೆನ್ಯೂ ಇಯರ್ ಆನ್ ಇಯರ್ 18% ಇನ್ಕ್ರೀಸ್ ಆಗಿದೆ. ಎಬಿಟಾ 41% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಎಬಿಟಾ ಮಾರ್ಜಿನ್ಸ್ 15% ಇನ್ಕ್ರೀಸ್ ಆಗಿದೆ.
ಪ್ರಾಫಿಟ್ಸ್ ಕೂಡ 70% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಕೂಡ ಸಿಮೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.